ನೀವು ಈಗ ನೋಡ್ತಾ ಇದ್ದೀರಲ್ವಾ, ಇದು ನಿಮಗೆ ಕೊಂಡ್ಕೊಂಡು ಬಂದಿರೋದು, ಪರ್ಚೇಸ್ ಮಾಡಿರೋದು ಅಂತ ಅನಿಸ್ತಾ ಇದೆ ಅಲ್ಲ, ಆದರೆ ಇದು ನಾವು ಮನೆಯಲ್ಲೇ ಮಾಡಿರೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಆರ್ಟಿಫಿಷಿಯಲು ಫ್ಲವರು, ಮತ್ತು ಇದು ತರಕಾರಿ ಅದೆಲ್ಲ ತೊಗೊಂಬಂದಾಗ ಕೊಡ್ತಾರಲ್ಲ ಬ್ಯಾಗು, ಆ ಥರ ಬ್ಯಾಗ್ ಇದು. ಇದು ಬೊಕ್ಕೆ ಮಾಡಲಿಕ್ಕೆ ಅಂತ ಸಿಗುತ್ತೆ ಪೇಪರ್, ಇದು ಆ ಥರ ಪೇಪರು, ಮತ್ತು ಕತ್ರಿ, ಪಿನ್ ಮಾಡ್ಲಿಕ್ಕೆ ಪಿನ್ನು, ಸ್ಟಾಪ್ಲರು, ಮತ್ತು ಈಗ ಇದು ಬ್ಯಾಗ್ ಇತ್ತಲ್ಲ, ಇದು ತರಕಾರಿ ತೊಗೊಂಬರೋಂಥ ಬ್ಯಾಗು, ಇದನ್ನು ಈ ಥರ ಸುತ್ತಲೂ ಇರೋದನ್ನೆಲ್ಲ ಕಟ್ ಮಾಡಿ ಚೆನ್ನಾಗಿ ನೀಟ್ ಮಾಡಿಕೊಂಡು ಎಲ್ಲ ಇದನ್ನು ಕಟ್ ಮಾಡಿ ಚೆನ್ನಾಗಿ ನೀಟ್ ಮಾಡಿ ಇಟ್ಕೋಬೇಕು. ಈಗ ಈ ಬ್ಯಾಗಿಂದು ಎಲ್ಲ ಸುತ್ತಲೂದೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ಮಧ್ಯದಲ್ಲಿ ಇರೋದನ್ನೇ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಈಗ ಇದನ್ನು ಈ ಥರ ಸ್ಟಾಪ್ಲರಿಂದ ಪಿನ್ ಮಾಡ್ಕೋಬೇಕು ನೋಡಿ, 3 ಕಡೆನೂ ಈ ಥರ ಪಿನ್ ಮಾಡ್ಕೋಬೇಕು. ಇವನ್ನ 3 ಪಿನ್ ಮಾಡ್ಕೋಬೇಕು ನೋಡಿರಿ. ಇದನ್ನು ಈ ಥರ ಪಿನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇದು ಆರ್ಟಿಫಿಷಿಯಲ್ ಫ್ಲವರ್ ನೋಡಿ ಇದು. ಈಗ ನಾವು ಇದನ್ನು ಈಗ ಈ ಥರ ಇದ್ರೊಳಗಡೆ ಇಡಬೇಕು. ಇದನ್ನು ಈ ಥರ ಇಟ್ಟು ನಾವು ಇದನ್ನು ಸೆಟ್ ಮಾಡ್ಕೋಬೇಕು. ಇದು ಮೇಲ್ ತನಕ ಬರಬೇಕು, ಅಲ್ಲಿ ತನಕ ಇದನ್ನು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿ ತೋರಿಸ್ತೀನಿ. ಈಗ ಇದು ನೋಡ್ರಿ, ಇದು ಈ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ನಿಧಾನಕ್ಕೆ ಕುತ್ಕೊಂಡು ಎಲ್ಲ ಚೆನ್ನಾಗಿ ಈ ಥರ ಬರಂಗೆ ಸೆಟ್ ಮಾಡ್ಕೊಳ್ರಿ. ಎಲ್ಲ ಅದು ಈ ಥರ ಬರಬೇಕು ನೋಡ್ರಿ, ಎಲ್ಲ ಈ ಥರ ಬರಂಗೆ ಸೆಟ್ ಮಾಡ್ಕೊಡ್ರಿ. ಇದನ್ನು ಅಷ್ಟೇ ಎಲ್ಲ ನೀಟಾಗಿ ಬರಬೇಕು. ಆ ಥರ ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಪ್ಲಾಸ್ಟರಿಂದ ಪ್ಯಾಕ್ ಮಾಡಬೇಕು. ಸೊ ಈಗ ಇದನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದಲ್ಲ, ಈ ಥರ ಪ್ಲಾಸ್ಟರ್ ತೊಗೊಂಡು ಇದನ್ನು ಫುಲ್ ಪ್ಯಾಕ್ ಮಾಡ್ಕೋಬೇಕು. ಚೆನ್ನಾಗಿ ಗಟ್ಟಿಯಾಗಿ ಪ್ಯಾಕ್ ಮಾಡ್ಕೋಬೇಕು ನೋಡಿ. ಒಂದು ಈ ಥರ ಪೇಪರು ತೊಗೋಬೇಕು ನೋಡಿ. ಇದು A4 ಶೀಟ್ನಷ್ಟು ಇದೆ ನೋಡ್ರಿ. ಇದು ಈ ಥರ ಪೇಪರ್ನ ನಾವು ತೊಗೋಬೇಕು. ಇದನ್ನು ನಾವು ಕಟ್ ಮಾಡ್ಕೋಬೇಕು. ಈ ಪೇಪರ್ನ, ಇದು ಬೊಕ್ಕೆ ಮಾಡೋ ಪೇಪರ್ ಅಂತಲೇ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಆ ಥರ ನೋಡಿರಿ, ಇದು ಪೇಪರ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ ಇದು ಪೇಪರ್. ಈಗ ನಾವು ಈ ಸೈಜಿಗೆ ಈ ಪೇಪರ್ನ ಕಟ್ ಮಾಡ್ಕೋಬೇಕು. ಒಂದು ಪೇಪರ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಆ ಥರ ಪೇಪರ್ನ ಕಟ್ ಮಾಡಿಕೊಂಡು ನೀವು ಮುಂದೆ ಮಾಡ್ಕೋಬೋದು. ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಇದನ್ನು ಈ ಥರ ಮಡಚಬೇಕು. ಈ ಥರ ಮಡಚಿದ ಮೇಲೆ ಇದು ಸೇಮ್ ಇರಬೇಕು ನೋಡಿರಿ. ಇದು ಸೇಮ್ ಸೈಜ್ ಇದೆ. ಆಮೇಲೆ ನಾವು ಇದನ್ನು ಈ ಥರ ಫಸ್ಟು ಈ ಕಡೆ ಇರುತ್ತಲ್ಲ, ಇದನ್ನು ಈ ಕಡೆ ಈ ಥರ ಮಡ್ಚ್ಕೋಬೇಕು. ಆಮೇಲೆ ಇದನ್ನು ಈ ಥರ ಮಡ್ಚ್ಕೋಬೇಕು. ಮಡ್ಚ್ಕೊಂಡ್ಬಿಟ್ಟು ಇಲ್ಲಿ ಪಿನ್ ಹಾಕಬೇಕು. ಈ ಥರ ಪಿನ್ ಹಾಕಬೇಕು. ಆಮೇಲೆ ಇಲ್ಲಿ ಈ ಥರ ಬರುತ್ತೆ ನೋಡಿ. ಈ ಥರ ಇದೇ ಥರ ನಾವು ಈಗ ಈ ಪೇಪರ್ನಲ್ಲಿ ಮಾಡಿ ತೋರಿಸ್ತೀವಿ. ಇದು ಪೇಪರ್ ನೋಡಿ, ಬೊಕ್ಕೆ ಪೇಪರ್ ಇದು. ಈಗ ಫಸ್ಟು ಇದನ್ನು ತೊಗೊಂಡು ಈ ಥರ ಎಡ್ಜಿದೆಲ್ಲ ಇಲ್ಲಿಗೆ ಈ ಥರ ಕಟ್ಕೋಬೇಕು. ಇದನ್ನು ಅಷ್ಟೇ, ಇದು ಎಡ್ಜಿಗೆ ಬರೋಂಗೆ ಈ ಥರ ನೀಟಾಗಿ ಮಟ್ಕೊಂಬಿಡಿ. ಈ ಥರ ಮಟ್ಕೊಂಡ್ಬಿಟ್ಟು ಈಗ ನೋಡಿ, ಇವೆರಡು ಈ ಥರ ಬಂದಿದೆ. ಆ ಪೇಪರ್ನಲ್ಲಿ ತೋರಿಸಿದ್ನಲ್ಲ ಆ ಥರ ಇವೆರಡು ಬಂದಿದೆ. ಈಗ ನಾವು ಈ ಎಡ್ಜನ್ನ ಈ ಥರ ತಗೊಂಡು ಪಿನ್ ಮಾಡಬೇಕು. ಇದನ್ನ ಈಗ ನೋಡಿ, ಇದು ಈ ಥರ ಬಂದಿದೆ ನೋಡ್ರಿ. ಈ ಥರ ಇದು ಈ ಶೇಪ್ನಲ್ಲಿ ಬರಬೇಕು ನೋಡಿ. ಇದು ಈ ಥರ ಬಂದಿದೆ. ಇದೇ ಥರ ಎಲ್ಲವನ್ನೂ ರೆಡಿ ಮಾಡ್ಕೋಬೇಕು. ಬೊಕ್ಕೆಗೆ ಎಷ್ಟು ಬೇಕೋ ನಿಮ್ಮ ಫ್ಲವರ್ ಬೊಕ್ಕೆ ಎಷ್ಟಿದೆ ನೋಡಿಕೊಂಡು ಅಷ್ಟು ಇವನ್ನ ನೀವು ರೆಡಿ ಮಾಡ್ಕೋಬೇಕು. ಆ ಬೊಕ್ಕೆ ಮಾಡಲಿಕ್ಕೆ ನನಗೆ ಈಗ 5 ಬೇಕಾಗಿದೆ ನೋಡ್ರಿ. ಇದು ಈಗ ಇದನ್ನು ಬೊಕ್ಕೆ ಮಾಡಿ ತೋರಿಸ್ತೀನಿ, ಹೇಗೆ ಅರೇಂಜ್ಮೆಂಟ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದು ರೆಡಿ ಮಾಡ್ಕೊಂಡಿದ್ವಲ್ಲ ನಾವು, ಇದನ್ನು ಈ ಥರ ತಗೊಂಡು ಈ ಥರ ಇಡಬೇಕು ನೋಡ್ರಿ. ಇದು ನಮಗೆ ಎಲ್ಲಿ ತನಕ ಬೇಕೋ, ಇದು ಸೈಡ್ ಮೇಲ್ಗಡೆ ಬರುತ್ತಲ್ಲ, ಇದು ಎಷ್ಟು ಎತ್ತರ ಬೇಕೋ ನೋಡಿಕೊಂಡು ಅಲ್ಲಿಗೆ ನಾವು ಇದನ್ನು ಈ ಥರ ಪಿನ್ ಮಾಡಬೇಕು. ಈ ಬಟ್ಟೆ ಹಾಕ್ಕೊಂಡಿದ್ವಲ್ಲ ಕೆಳಗಡೆ, ಇದು ಈ ಥರ ಹಾಕ್ಕೋಬೇಕು, ಪಿನ್ ಹಾಕಬೇಕು. ಇದನ್ನು ಪಿನ್ ಹಾಕಿ ತೋರಿಸ್ತೀನಿ. ಸ್ಟ್ಯಾಪ್ಲರ್ ತೊಗೊಂಡು ಪಿನ್ ಮಾಡಬೇಕು ನೋಡ್ರಿ. ಇದನ್ನು ಈಗ ಇದನ್ನು ಹಾಕಿದ್ದೀನಿ ನೋಡ್ರಿ. ಇದನ್ನು ಈ ಥರ ಸ್ಟ್ಯಾಪ್ಲರ್ ಹಾಕಿದ್ದೀನಿ ನೋಡ್ರಿ. ಅದು ಪಿನ್ ಮಾಡಿದ್ದೀನಿ ಇದಕ್ಕೆ. ಈಗ ಇದು ಈ ಥರ ಕಾಣಿಸುತ್ತೆ ನೋಡಿ. ಇದು ಕಾಣಿಸ್ತಾ ಇದೆಯಲ್ಲ,
ಈಗ ನಾವು ಇದೇ ಥರ ಸುತ್ತಲೂ ಎಲ್ಲ ಹಾಕಿ ತೋರಿಸ್ತೀನಿ. ಈಗ ಇದು ಎಲ್ಲ ಸುತ್ತಲೂ ಆ ಬ್ಯಾಗ್ ಇತ್ತಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ಥರ ಬರುತ್ತೆ ನೋಡಿರಿ ಪೇಪರ್, ಇದು ಚೀಲದ್ದು ಈ ಥರ ಬರುತ್ತೆ. ಈಗ ಇದನ್ನು ಫೋಲ್ಡ್ ಮಾಡಿ ತೋರಿಸ್ತೀನಿ. ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಎಲ್ಲದನ್ನೂ ಫೋಲ್ಡ್ ಮಾಡಿ ರೆಡಿ ಇಟ್ಕೋಬೇಕು. ಇದನ್ನ ಈ ಥರ ಮಾಡಬೇಕು ನೋಡಿ, ಫುಲ್ ಮಾಡಬೇಕು ಇದೇ ಥರ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಈ ಥರ ಫೋಲ್ಡ್ ಮಾಡಿದ್ದೀನಿ ನೋಡ್ರಿ, ಅದು ತೋರಿಸ್ತಾ ಇದೆ. ಈ ಥರ ಎಲ್ಲವನ್ನೂ ಫೋಲ್ಡ್ ಮಾಡಬೇಕು. ಈ ಥರ ರೆಡಿ ಆಗುತ್ತೆ ನೋಡ್ರಿ. ಈಗ ಇದನ್ನು ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಥರ ಒಂದು ಸ್ವಲ್ಪ ಎಲ್ಲವನ್ನೂ ರೆಡಿ ಮಾಡ್ಕೋಬೇಕು. ಎಲ್ಲ ಫೋಲ್ಡ್ ಮಾಡಿದ್ವಲ್ಲ, ಈಗ ಇದಕ್ಕೆ ಎಡ್ಜ್ ಇದೆಯಲ್ಲ, ಇದಕ್ಕೆ ಗಮ್ ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಇದನ್ನು ಈ ಥರ ಗಮ್ ಹಚ್ಚಿ ರೆಡಿ ಮಾಡ್ಕೋಬೇಕು. ಈಗ ಇದು ಈ ಥರ ಎಲ್ಲವನ್ನೂ ರೆಡಿ ಮಾಡಿದ್ದೀನಿ ನೋಡಿರಿ. ಎಲ್ಲವನ್ನೂ ಒಂದಕ್ಕೊಂದು ಗಮ್ ಹಚ್ಚಿ ಎಲ್ಲವನ್ನೂ ರೆಡಿ ಮಾಡ್ಕೋಬೇಕು. ಈ ಥರ ಹೀಗೆ ನಮ್ಗೆ ಎಷ್ಟು ಅದಕ್ಕೆ ಸುತ್ತಲೂ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಬೊಕ್ಕೆ ಮಾಡಿದ್ವಲ್ಲ ಅದಕ್ಕೆ ಸುತ್ತಲೂ ಇಡಬೇಕು. ಈಗ ಇದು ಮಾಡಿದ್ವಲ್ಲ ಇದಕ್ಕೆ ಈಗ ಸುತ್ತಲೂ ಈ ಥರ ಬರಂಗೆ ಎಲ್ಲವನ್ನೂ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಈ ಥರ ಬರುತ್ತೆ ನೋಡಿರಿ. ನಮ್ಗೆ ಎಷ್ಟು ಎತ್ತರ ಬೇಕು ನೋಡಿಕೊಂಡು ಆ ಥರ ಅದನ್ನು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಅದನ್ನ ಈಗ ಇದು ರೆಡಿಯಾಗಿದೆ ನೋಡ್ರಿ. ಇದು ಈಗ ಇದೆಲ್ಲ ಈ ಥರ ಸುತ್ತಲೂ ಈ ಥರ ಎಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡ್ರಿ. ಇದೆಲ್ಲ ಈಗ ಇಲ್ಲಿ ಕೆಳಗಡೆ ಇದಕ್ಕೊಂದು ಹುಲ್ಲನ್ನಾಗಲಿ ಇಲ್ಲಾಂದರೆ ಟೇಪಿಂದಾಗಲಿ ಇದನ್ನು ಫುಲ್ಲು ಈ ಥರ ಪ್ಯಾಕ್ ಮಾಡಿಬಿಡಬೇಕು. ಮಾಡಿಬಿಟ್ಟು ಈ ಥರ ಒಂದು ಆ ಪಿಂಕ್ ಕಲರ್ದು ಪೇಪರ್ ಇತ್ತಲ್ಲ ಅದನ್ನು ನಾವು ಈಗ ಈ ಥರ ಹಾಕಬೇಕು. ಹಾಕಿಬಿಟ್ಟು ಗಮ್ ಹಚ್ಬೇಕು. ಇದನ್ನ ಇಲ್ಲಿ ಗಮ್ ಹಚ್ಚಿಬಿಟ್ಟು ಈ ಥರ ಮೇಲ್ಗಡೆ ಈ ಥರ ಒಂದು ಬೋನ ಹಚ್ಚಿಬಿಡೋದು. ಇದು ರೆಡಿಯಾಗಿದೆ ನೋಡಿರಿ ಬೋ. ಈಗ ನೋಡಿರಿ ಫುಲ್ಲು ಈ ಥರ ಬೊಕ್ಕೆ ರೆಡಿಯಾಗಿದೆ ನೋಡಿ. ನಾವು ಆರ್ಟಿಫಿಷಿಯಲ್ ಫ್ಲವರಿಂದ ಬೊಕ್ಕೆನ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ನೋಡಿರಿ. ತುಂಬ ಚೆನ್ನಾಗಾಗಿದೆ ನೋಡಿದು. ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ.